टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸಹಜವಾಗಿ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಇಲ್ಲಿ ಪ್ಯಾನಿಕ್ ಆದಂತಹ ರೀತಿಯಾಗಿ ವರ್ತಿಸ್ತಾ ಇದೆ. LOC ಭಾಗದಲ್ಲಿ ಕದನ ವಿರಾಮವನ್ನ ಮೇಲಿನ ಮೇಲೆ ಉಲ್ಲಂಘಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಭಾರತ ಇಲ್ಲಿ ತಾನು ಏನು ಟಾರ್ಗೆಟ್ ಮಾಡಿದ್ದಂತ ಸ್ಥಳಗಳನ್ನ ಅಟ್ಯಾಕ್ ಮಾಡುವಂತ ನಿಟ್ಟಲ್ಲಿ ತನ್ನ ಕ್ಷಿಪಣಿಗಳು ಅಲ್ಲಿಗೆ ಹೋಗಿ ರೀಚ್ ಆಗಿ ಅಂತ ಸ್ಥಳಗಳನ್ನ ಉಡಿಸ್ ಮಾಡುವಂತ ನಿಟ್ಟಲ್ಲಿ ಯಶಸ್ವಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸುಮಾರು 50 ನರಹಂತಕರನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಬಟ್ ಅದು ಪಕ್ಕಾ ಪ್ರಿಪರೇಷನ್ ಆಗಿತ್ತು ಅನ್ನುವಂಥದ್ದು ಕೂಡ ಬಹಳ ಕ್ಲಿಯರ್ ಆಗಿ ಇಲ್ಲಿ ನಾವು ಅಂದಾಜು ಮಾಡಬಹುದಾದಂತ ವಿಚಾರ. ಯಾಕೆ ಅಂತಂದ್ರೆ ಇಡೀ ಭಾರತ ಇವತ್ತು ಮಾಕ್ ಡ್ರಿಲ್ಗೆ ಸಿದ್ಧ ಆಗ್ತಾ ಇತ್ತು. ಈ ತರನಾದ ಯುದ್ಧಗಳಾದಂತಹ ಸಂದರ್ಭದಲ್ಲಿ ಹೇಗೆ ತಯಾರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ವ್ಯವಸ್ಥೆಗಳಾಗ್ತಾ ಇತ್ತು. ಸಾರ್ವಜನಿಕರನ್ನು ಸಿದ್ಧಪಡಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಬಹುಶಃ ಯಾರೊಬ್ರು ಕೂಡ ನಾವೀಗ ಸಿದ್ಧ ಆಗ್ತಾ ಇರುವಂತ ಸಂದರ್ಭದ ಮುಂಚಿತವಾಗಿನೇ ಹೋಗಿ ಯುದ್ಧ ಮಾಡಿಬಿಡ್ತೀವಿ ಅನ್ನುವಂತ ಸನ್ನಿವೇಶ ಇದೆ ಅಂತ ಅಂದುಕೊಂಡಿರ್ಲಿಲ್ಲ. ಬಹುಶಃ ಪಾಕಿಸ್ತಾನದ ಗಮನ ಬೇರೆಡೆ ಸೆಳೆಯೋದಕ್ಕೂ ಕೂಡ ಇದು ಅವಕಾಶ ಆಗಿರಬಹುದು ಅಂತ ಕಾಣಿಸುತ್ತೆ. ಅದರ ನಡುವೆನೆ ಭಾರತ ನಡೆಸಿರುವಂತಹ ಇವತ್ತಿನ ದಾಳಿ ಏನಿದೆ ಇದು ನಮ್ಮ ನಾಗರಿಕರ ಮೇಲೆ ಪಾಕಿಸ್ತಾನ ಕೃಪಾಪೋಷಿತ ಟೆರರಿಸ್ಟ್ಗಳು ಅವರು ಕ್ರಮಕ್ಕೆ ಮುಂದೆ ಅವರು ಏನಾದರೂ ಅಟ್ಯಾಕೋ ಮತ್ತೊಂದು ಈ ರೀತಿಯಂತ ದಾಳಿ ಆದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರೋರಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಭಾರತ ಇಲ್ಲಿ ಸಾಬೀತು ಮಾಡಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಇವತ್ತಿನ ಏರ್ ಸ್ಟ್ರೈಕ್ ಆಗಿದೆ. ಬಟ್ ವಿಚಾರ ಅಂತಂದ್ರೆ ಇದು ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿರುವಂಥದ್ದು ಸಂಗತಿ. ಯಾಕಂತ ಅಂದ್ರೆ ಹಿಂದೆ ನಡೆದಂತ ಈ ರೀತಿಯಂತ ಸೀಮಿತ ಏರ್ ಸ್ಟ್ರೈಕ್ಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಿ ಬಾಲಾಕೋಟ್ಗೆ ನಾವು ತೆಗೆದುಕೊಂಡಂತ ಸಂದರ್ಭದಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನ ಭಾಗದಲ್ಲಿ ಮಾತ್ರ ಈ ರೀತಿಯಾದಂತಹ ಅಟ್ಯಾಕ್ಗಳಾಗ್ತಾ ಇದ್ದಂಥದನ್ನ ನಾವು ನೋಡ್ತಾ ಇದ್ವಿ ಭಾರತದ ಕಡೆಯಿಂದ. ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿ ಒಳಗಿರುವಂತಹ ಪ್ರದೇಶಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಇದೇನು ಹೊಸ್ತಲ್ಲ. ಆ ಭಾಗದಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ ಒಳಗಡೆ ಇರುವಂತ ಅವರ ಈ ಏನೋ ಬಂಡುಕೋರರು ಒಂದ್ ಕಡೆ ಆದ್ರೆ ಪಕ್ಕದ ಅಫ್ಘಾನಿಸ್ತಾನದ ಭಾಗದಲ್ಲೂ ಕೂಡ ಆ ಕಡೆಯಿಂದ ಆಗ್ತಾ ಇರುವಂತ ತಾಲಿಬಾನ್ ಅಟ್ಯಾಕ್ಗಳನ್ನ ಅಫ್ಘಾನಿಸ್ತಾನದ ಅಧಿಕೃತವಾದಂತ ಮಿಲಿಟರಿ ಕಡೆಯಿಂದ ಆಗ್ತಾ ಇರುವಂತ ಅಟ್ಯಾಕ್ ಅನ್ನು ಕೂಡ ನೋಡಿದ್ವಿ. ಹಾಗಾಗಿ ಇದೇನು ಪಾಕಿಸ್ತಾನಕ್ಕೆ ನಮ್ಮ ಸಾರ್ವಭೌಮತ್ವವನ್ನು ಇವರು ಕಿತ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ, ನಮ್ಮ ನೆಲೆ ಒಳಗೆ ಬಂದ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದೇನು ಹೊಸ್ತಲ್ಲ. ಹಾಗಾಗಿ ಆದ್ರೆ ಭಾರತ ಇತ್ತೀಚಿನ ವರ್ಷಗಳಲ್ಲಿ ತೆಗೆದುಕೊಂಡಿರುವಂತ ಒಂದು ಗಟ್ಟಿ ನಿರ್ಧಾರದ ಪೈಕಿ ಇವತ್ತು ಕೂಡ ಪಾಕಿಸ್ತಾನದ 4 ನೆಲೆಗಳ ಮೇಲೆ ಮಾಡಿರುವಂತ ಅಟ್ಯಾಕ್ ಕೂಡ ಸೇರುತ್ತೆ. ಹಾಗಾಗಿ ಪಾಕಿಸ್ತಾನ ಇದನ್ನ ಹೇಗೆ ಎದುರಿಸುತ್ತೆ, ಅದಕ್ಕೆ ಪ್ರತೀಕಾರವಾಗಿ ಏನಾದರೂ ಪಾಕಿಸ್ತಾನದ ಕಡೆಯಿಂದ ಅಟ್ಯಾಕ್ಗಳಾಗ್ಬೋದಾ, ಈ ರೀತಿಯಾದಂಥ ಒಂದು ಮುನ್ನೆಚ್ಚರಿಕೆಯನ್ನು ಭಾರತ ತೆಗೆದುಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿನೇ ಉತ್ತರ ಭಾರತದ ಹಲವು ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಂಜಾಬ್ ಹಾಗೆ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟ ಹಾಗಿನ ಏನು ವಿಮಾನ ನಿಲ್ದಾಣಗಳು ಬಹುತೇಕ ಶಟ್ ಡೌನ್ ಆಗಿದೆ ಅನ್ನುವಂಥ ಸಂಗತಿಯು ಕೂಡ ತಿಳಿದು ಬರ್ತಾ ಇದೆ ಚಂಡೀಗಢಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಜೊತೆಗೇನೆ ಉತ್ತರ ಪ್ರದೇಶದ ಹಲವು ವಿಮಾನ ನಿಲ್ದಾಣಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳ ಕೇರ್ಫುಲ್ ಆಗಿರ್ಬೇಕು ಅನ್ನುವಂಥ ನಿಟ್ಟಿನ ಸೂಚನೆ. ಆಮೇಲೆ ವಿಮಾನಗಳ ಹಾರಾಟದಲ್ಲಿ ಕೊಂಚ ವ್ಯತ್ಯಯ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಕಡೆ ಪಾಕಿಸ್ತಾನದ ಕಡೆಗೆ ಗಮನ ಕೊಡೋದಾದ್ರೆ ಬಹುತೇಕ ವಿಮಾನಗಳ ಹಾರಾಟ ಸ್ಥಗಿತ ಆಗಿದೆ ಪಾಕಿಸ್ತಾನದಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತ ಸಂಗತಿ. ಹೀಗೆ ಎರಡೂ ದೇಶಗಳಲ್ಲೂ ಕೂಡ ಈಗ ಸೂಕ್ಷ್ಮ ಸನ್ನಿವೇಶ ಅನ್ನುವಂಥದ್ದು ಬಹಳ ಹೆಚ್ಚಾಗ್ತಾ ಇದೆ ಅನ್ನೋದು ಬಹಳ ಈ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ. ನಾವೀಗೇನು ಗಮನಿಸ್ತಾ ಇದ್ವಿ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದ ದೃಶ್ಯಾವಳಿಗಳಿದು. ರಾತ್ರಿ ಅಂದ್ರೆ ಮಿಡ್ ನೈಟ್ ಆಪರೇಷನ್ ಅಲ್ಲಿ ನಡೆದಿದೆ. 1:44 ಸುಮಾರಿಗೆ ಆಪರೇಷನ್ ಸಿಂಧೂರ್ ಸೇನೆಯನ್ನು ಆರಂಭಿಸಿತ್ತು ಸೇನೆ. ಆ ಸಂದರ್ಭದಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ಉಗ್ರರನ್ನ ಗುರಿಯಾಗಿಸ್ಕೊಂಡು ಅಲ್ಲಿ ಉಡಿಸ್ ಮಾಡಾಕಿದೆ. ಅಂದ್ರೆ ಸಿಂಧೂ ನದಿ ನೀರು ಯಾವಾಗ ನಿಲ್ತೋ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಕಣ್ಣೀರು ಹರಿಸ್ತಿದ್ರೋ ಅದರ ಒಂದು ಹನಿ ಕೂಡ ಅಲ್ಲಿಗೆ ಹೋಗಿ ತಟ್ಟಬಾರ್ದು. ಆ ಹನಿ ತಟ್ಟೋಕ್ಕೂ ಮುಂಚೆಯೇ ಅಲ್ಲಿದ್ದಂಥ ಉಗ್ರ ತಾಣಗಳನ್ನು ಧ್ವಂಸ ಮಾಡಬೇಕು ಅಂತ ಒಂದೇ ಶಪಥವನ್ನ ಮಾಡಿತು ಭಾರತ. ಅದಕ್ಕೆ ಪ್ರತೀಕಾರವಾಗಿ ಉಗ್ರರನ್ನ ಈಗ ಹೊಡೆದುರುಳಿಸಿದೆ. 3 ಸೇನೆಗಳಿಂದ ಏರ್ ಸ್ಟ್ರೈಕ್ ಕೂಡ ಆಗಿದೆ. ಭೂ ಹಾಗೂ ವಾಯು ನೌಕಾ ಸೇನೆಯಿಂದ ನಡೆದಂಥ ಏರ್ ಸ್ಟ್ರೈಕ್ ಇದು. ರಫೇಲ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ಪಾಕ್ನ ಕೆಲವು ಭಾಗಗಳಲ್ಲಿ ಇಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ರಾತ್ರಿ ನಡೆದಂತ ಕಾರ್ಯಾಚರಣೆ. ಯಾಕಂದ್ರೆ ಯಾರಿಗೂ ಕೂಡ ಇದರ ಸುಳಿವು ಕೂಡ ಇರಲಿಲ್ಲ. ಯಾಕಂದ್ರೆ ಯುದ್ಧ ಆಗ್ಬೋದು, ಅಣುಬಾಂಬನ್ನು ಸಿಡಿಸ್ತೀವಿ ಅಂತ ಮೊದಲಿಂದಲೂ ಕೂಡ ಪಾಕಿಸ್ತಾನ ಒಂದು ದೊಡ್ಡ ಬೆದರಿಕೆಯನ್ನು ಹಾಕೊಂಡು ಬರ್ತಾ ಇತ್ತು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೂ ಕೂಡ ಇದಕ್ಕೆ ತಯಾರಾಗಿರಿ, ಯುದ್ಧ ಯಾವ ಸಂದರ್ಭದಲ್ಲಿ ಬೇಕಾರೋ ಆಗಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದರಿಂದಾಗಿ ಇವತ್ತು ಮಾಕ್ ಡ್ರಿಲ್ ಕೂಡ ನಡೆಸ್ತಾ ಆಗ್ತಾ ಇತ್ತು. ದೇಶದ ನಾನಾ ಭಾಗಗಳಲ್ಲಿ ಇವತ್ತೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಇದರ ಬೆನ್ನಲ್ಲೇ